ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಡ್ರೈ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣವಾ. ಫಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಫುಲ್ ಹೀಟ್ ಆದಮೇಲೆ ಚಿಕನ್ ಆ್ಯಡ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ. ಆಯಿಲ್ ಏನು ಹಾಕಬೇಡಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬಾರ್ದು, ಅದು ನೀಟಾಗಿ ಜಜ್ಕೊಂಡು ಹಾಕ್ಕೊಬೇಕು. ಸ್ವಲ್ಪ ಪೆಪ್ಪರ್ ಪೌಡರ್, ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಮಗೆ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ, ಬೇಗ ಆಗಿಬಿಡುತ್ತೆ ಇದು. ನೀವು ಅರ್ಜೆಂಟಿಗೆ ಎಲ್ಲರೂ ಹೊರಗೆ ಹೋಗಬೇಕಾಗಿರುತ್ತೆ, ಅಡುಗೆ ಮಾಡಿ ಹೋಗಬೇಕು, ಆ ಟೈಮಲ್ಲೆಲ್ಲ ದಿ ಬೆಸ್ಟ್ ರೆಸಿಪಿ ಇದು. ನೆಕ್ಸ್ಟ್ ಈಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ, ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಿಟ್ಬಿಡಿ. ಈ ಕಡೆ ಅದು ಬೇಯ್ತಾ ಇರಲಿ. ನಾವೀಗ ಕಡೆ ಖಾರ ರೆಡಿ ಮಾಡ್ಕೊಬರೋಣ. ಚಿಕನಿಗೆ ಬೇಕಾಗಿದ್ದನ್ನ ಒಂದು ಚಿಕ್ಕದೊಂದು ಪ್ಯಾನ್ ಇಟ್ಬಿಟ್ಟು 4 or 5 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೋಬೇಕು, ಯಾಕಂದರೆ ಫಾಸ್ಟ್ ಇಟ್ಟರೆ ಫುಲ್ ಸೀದೋಗಿಬಿಡುತ್ತೆ. ನೆಕ್ಸ್ಟು ಅದೇ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಆರ್ 3 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ನೀಟಾಗಿ ಇದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳಿ ರೋಸ್ಟಾಗಿ. ಇದು ಕೂಡ ಬ್ಲ್ಯಾಕ್ ಕಲರಾಗಿ ಚೇಂಜ್ ಆಗಬೇಕು ಕಲರು. ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಕಲರು ಬರಬೇಕು. ನೀಟಾಗಿ ಮಿಕ್ಸ್ ಆಯ್ತು. ಈ ಕಡೆ ಈಗ ಚಿಕನ್ ಈಗ ಬಾಯ್ಲ್ ಆಗಿರುತ್ತೆ ಸ್ವಲ್ಪ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಯಾಕೆ ಇಷ್ಟು ಗಟ್ಟಿ ಆಗಿದೆ ಅಂದರೆ ನಾವು ಫಸ್ಟಿಗೆ ವಾಟರ್ ಆ್ಯಡ್ ಮಾಡಿರಲ್ಲ, ಹಾಗೆ ಬೇಯಕ್ಕೆ ಇಟ್ಟಿರ್ತೀವಿ. ಈಗ ನೀವು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡಿಕೊಂಡು ಮತ್ತೆ ಚಿಕನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಅಡಿ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿರುತ್ತಲ್ಲ, ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು. ನೆಕ್ಸ್ಟು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಬೇಕು, ನೀರು ಹಾಕಿರ್ತೀವಲ್ಲ. ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಖಾರ ಯಾವ ಕಲರ್ ಚೇಂಜ್ ಆಗಿದೆ ಅಂತ. ನಿಮಗೀಗ ನಿಮಗೆಷ್ಟು ಖಾರ ಬೇಕು ಅಷ್ಟು ನೀವು ಹಾಕ್ಕೊಬೋದು. ನನಗೆ ಸ್ಪೈಸಿ ಇಷ್ಟ, ಸೊ ನಾನು ಖಾರದ ಪೌಡರ್ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಈಗ ಧನಿಯಾ ಪೌಡರ್ ಕೂಡ ನೀವು 3 ಟೇಬಲ್ ಸ್ಪೂನ್ ಹುರ್ಕೊಂಡಿದ್ರೆ 2 ಟೇಬಲ್ ಸ್ಪೂನ್ ಹಾಕಿ ಸಾಕು, ಜಾಸ್ತಿ ಹಾಕಬೇಡಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಎಲ್ಲ ಚಿಕನ್ಗೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ಹಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 4 or 5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಚಿಕನಲ್ಲಿ ಆಯಿಲ್ ಬಿಟ್ಟಿರುತ್ತೆ, ನೀವು ತುಂಬ ಆಯಿಲ್ ಹಾಕಬೇಡಿ. 5 ಸ್ಪೂನ್ or 4 ಟೇಬಲ್ ಸ್ಪೂನ್ ಆಯಿಲ್ ಸಾಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಲೆಮನ್ ಹಾಕಿ. 1 ಲೆಮನ್ ಹಾಕಬಾರ್ದು, ಅದರಲ್ಲಿ ಹಾಫ್ ಲೆಮನ್ ಮಾತ್ರ ಸಾಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 15 ಮಿನಿಟ್ಸು ಸಿಮ್ಮಲ್ಲೇ ಅದು ಬಾಯ್ಲ್ ಆಗಬೇಕು. ಆದಮೇಲೆ ತೆಗೆದು ನೀಟಾಗಿ ಮತ್ತೆ ಮಿಕ್ಸ್ ಮಾಡಿ. ನೋಡಿ ಈಗ ಸ್ಪೈಸಿ ಆ್ಯಂಡ್ ಹಾಟ್ ಚಿಕನ್ ಡ್ರೈ ಇಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು ಟುಮಾರೋ ವಿತ್ ನ್ಯೂ ರೆಸಿಪಿ.